ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 6ನೇ ಪ್ರಶ್ನೆ ಕೇಂದ್ರ ಸರ್ಕಾರ ಎಂಬಂತಹ ಚಾಪ್ಟರ್ ಇಂದ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಸಂಸತ್ತಿನ ಯಾವ ಸದನವನ್ನು ಹಿರಿಯರ ಸದನ ಎಂದು ಕರೆಯಲಾಗತ್ತೆ ಅಂತ ಕೇಳಿದ್ದಾರೆ. ಸಂಸತ್ತಿನ ಯಾವ ಸದನವನ್ನ ಹಿರಿಯರ ಸದನ ಎಂದು ಕರೆಯಲಾಗತ್ತೆ? ಓಕೆ, ನಮ್ಮ ಸಂಸತ್ತು ದ್ವಿಸದನ ಪದ್ಧತಿಯನ್ನ ಹೊಂದಿದೆ ಅಲ್ವಾ? ಸೊ ದ್ವಿಸದನ ಪದ್ಧತಿಯನ್ನ ಹೊಂದಿರುವಂತದ್ದು. ಓಕೆ, ಅದು ಲೋಕಸಭೆ ಮತ್ತು ರಾಜ್ಯಸಭೆ ಎರಡು ಸದನ. ಓಕೆ, ಸೊ ಯಾವ ಸದನವನ್ನ ಹಿರಿಯರ ಸದನ ಎಂದು ಕರೆಯಲಾಗತ್ತೆ? ಉತ್ತರ ಸಂಸತ್ತಿನ ರಾಜ್ಯಸಭೆ. ಓಕೆ, ರಾಜ್ಯಸಭೆಯನ್ನ ವಿಸರ್ಜಿಸಲಾಗುವುದಿಲ್ಲ. ರಾಜ್ಯಸಭೆಯನ್ನ ಏನ್ ಮಾಡೋದಿಲ್ಲ ಮಕ್ಕಳೇ, ಲೋಕಸಭೆಯಂತೆ ರಾಜ್ಯಸಭೆಯನ್ನ ವಿಸರ್ಜಿಸಲಾಗುವುದಿಲ್ಲ. ಓಕೆ, ಸೊ ಇಲ್ಲಿನ ಸದಸ್ಯರು ಪ್ರತಿ 2 ವರ್ಷಗಳಿಗೊಮ್ಮೆ 1/3 ಸದಸ್ಯರು ನಿವೃತ್ತರಾಗ್ತಾರೆ. ಇವರ ಅಧಿಕಾರಾವಧಿ ಇಲ್ಲಿ 6 ವರ್ಷಗಳು. ಓಕೆನಾ? ಸೊ ಆದ್ದರಿಂದ ಇದನ್ನ ಶಾಶ್ವತ ಸದನ ಅಂತ ಕರೀತಾರೆ. ಹಿರಿಯರ ಸದನ ಅಂತ ಕೂಡ ಈ ರಾಜ್ಯಸಭೆಯನ್ನ ಕರೀತಾರೆ ಮಕ್ಕಳು. ಓಕೆ, ಥ್ಯಾಂಕ್ ಯು.